ನಮಸ್ತೆ. ನಮಸ್ತೆ. ಇಂದು ನಮ್ಮ ಜೊತೆ ಕನ್ನಡದ ಅತ್ಯಂತ ಹಿರಿಯ ಸಾಹಿತಿ, ನಿಘಂಟು ತಜ್ಞ, ವಿದ್ವಾಂಸರು ಜಿ ವೆಂಕಟಸುಬ್ಬಯ್ಯ ಅವರು ಇದ್ದಾರೆ. ಇದೊಂದು ಅತ್ಯಂತ ವಿಶೇಷವಾದಂಥ ಒಂದು ಸಂದರ್ಭ. ಯಾಕೆ ಅಂತ ಹೇಳಿದರೆ, ವೆಂಕಟಸುಬ್ಬಯ್ಯನವರ ಬಗ್ಗೆ ಕನ್ನಡಿಗರಿಗೆಲ್ಲರಿಗೂ ಗೊತ್ತು. ಆದರೆ ಇವತ್ತು ನಾವು ಅವರ ಒಬ್ಬರು ಗುರುಗಳಾದಂತಹ ತೀನಂ ಶ್ರೀಕಂಠಯ್ಯ ಅವರ ಬಗ್ಗೆ ಅವರ ಬಾಯಿಂದಲೇ ಅನೇಕ ವಿಚಾರಗಳನ್ನು ಕೇಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕೂತಿದ್ದೇವೆ. ವೆಂಕಟಸುಬ್ಬಯ್ಯನವರೇ, ನಿಮಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಈಗ ಹೇಳಿದ ಹಾಗೆ ನೀವು ತೀನಂ ಶ್ರೀಕಂಠಯ್ಯವರು ಅವರ ಶಿಷ್ಯರು. ಅನೇಕ ವಿದ್ವಜ್ಜನರ ಶಿಷ್ಯರಾಗಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿದವರು. ಈ ಒಂದು ಸೌಭಾಗ್ಯ ಅನೇಕ ಜನರಿಗೆ ಸಿಗೋದಿಲ್ಲ. ಈಗ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇರ್ಬೋದು, ಕಾಲೇಜುಗಳಲ್ಲಿ ಇರ್ಬೋದು, ಎಲ್ಲೋ ಒಂದೆರಡು ದೊಡ್ಡ ವಿದ್ವಾಂಸರು ಅಥವಾ ಪಂಡಿತರು ಗುರುಗಳಾಗಿ ಸಿಗ್ತಾರೆ. ಆದ್ರೆ ಅನೇಕ ಜನರ ಶಿಷ್ಯತ್ವವನ್ನು ಪಡೆದ ಸೌಭಾಗ್ಯ ನಿಮ್ಮದು. ಇದರಲ್ಲಿ ನಾವು ಶ್ರೀ ಅಂತ ಹೇಳಿದಾಗ ನಮ್ಗೆ ತಟ್ಟನೆ ನೆನಪಾಗುವಂಥದ್ದು ಬಿ ಎಂ ಶ್ರೀಕಂಠಯ್ಯನವರು, ತೀನಂ ಶ್ರೀಕಂಠಯ್ಯನವರು. ಹೌದು, ಇಬ್ರು. ಹೇಗಿತ್ತು ನಿಮ್ಮ ವಿದ್ಯಾಭ್ಯಾಸದ ದಿನಗಳು? ಮೊದಲು ಬಿ ಎಂ ಶ್ರೀಕಂಠಯ್ಯನವರು, ಹೌದು, ಆಮೇಲೆ ಟಿ ಎನ್ ಶ್ರೀಕಂಠಯ್ಯನವರು, ಹೌದು, ಅವರ ಜೊತೆಯಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು, ಹೌದು, ಇಂಗ್ಲೀಷ್ಗೆ ಜೆ ಸಿ ರಾಲೋ, ಕೃಷ್ಣಮೂರ್ತಿ, ಇಂಥವರೆಲ್ಲ ಇದ್ದರು. ಆದರೆ ಕನ್ನಡಕ್ಕೆ ಮುಖ್ಯವಾಗಿ ನನಗೆ ಪಾಠ ಮಾಡಿದವರು, ಕನ್ನಡದ ದೃಷ್ಟಿಯಿಂದ ಪಾಠ ಮಾಡಿದವರು ಟಿ ಎನ್ ಶ್ರೀಕಂಠಯ್ಯನವರು, ಡಿ ಎಲ್ ನರಸಿಂಹಾಚಾರ್ಯರು, ಟಿ ಎಸ್ ವೆಂಕಣ್ಣಯ್ಯನವರು. ಈ ಮೂರು ಜನ. ಕೃಷ್ಣಾಸ್ತ್ರಿಗಳಿಂದ ನನಗೆ ಸಿಕ್ಕಲಿಲ್ಲ. ನಾನು ಅಧ್ಯಾಪಕನಾದ ಮೇಲೆ ಅವರು ಪ್ರೊಫೆಸರ್ ಆದರು. ಅವ್ರ ಕೈ ಕೆಳಗೆ ನಾನು ಕೆಲಸ ಮಾಡಿದೆ. ಅದನ್ನ ಅವರು ನನಗೆ ಪಾಠ ಮಾಡಲಿಲ್ಲ. ನನಗೆ ಅದು ಬೇಕಾಗಿತ್ತು. ಒಳ್ಳೆಯ ಅಧ್ಯಾಪಕರು ಅಂದರೆ ಕೃಷ್ಣಶಾಸ್ತ್ರಿಗಳು. ಸಂಸ್ಕೃತ ಅಚ್ಚುಕಟ್ಟಾಗಿ ತಿಳಿದವರು. ಅದನ್ನ ಕನ್ನಡವನ್ನು ಟಿ ಎಸ್ ವೆಂಕಣ್ಣಯ್ಯನವರು ಒಟ್ಟಿಗೆ ಕೆಲಸ ಮಾಡಿದವರು. ಆ ಗುಂಪಿದೆಯಲ್ಲ, ಆ ಗುಂಪು ಒಟ್ಟಿಗೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಸಿಗ್ತಕ್ಕದ್ದು ಬಹಳ ಕಷ್ಟ. ಕೃಷ್ಣಾಸ್ತ್ರಿಗಳು ಬೆಂಗಳೂರಲ್ಲಿದ್ದರು. ಅವರು ಆಗಿಂದಾಗ ಮೈಸೂರಿಗೆ ಬಂದಾಗ ಅವನ್ನ ಕಾಣ್ತಾ ಇದ್ದೆ ನಾನು. ನನಗದು ಒಳ್ಳೆಯದಾಯಿತು. ಟಿ ಎಸ್ ವೆಂಕಣ್ಣಯ್ಯನವರು ಮೈಸೂರಲ್ಲಿದ್ದರು. ಅವರು ನಮಗೆ ಮುಖ್ಯ. ಅವ್ರ ಕೈ ಕೆಳಗೆ ಟಿ ಎನ್ ಶ್ರೀಕಂಠಯ್ಯನವರು, ಡಿ ಎಲ್ ನರಸಿಂಹಾಚಾರ್ಯರು ಇಬ್ಬರು ಇದ್ದರು. ಇವರೆಲ್ಲ ಕನ್ನಡಕ್ಕೆ ಗುರುಗಳಾದವರು, ಅಪರೂಪದ ಗುರುಗಳಾದವರು. ಎಲ್ಲರೂ ಒಂದೇ ರೀತಿಯ ಶಕ್ತರು, ಸಮರ್ಥರು, ಬರವಣಿಗೆ ಮಾಡ್ತಾಯಿದ್ದವರು. ಆದ್ದರಿಂದ ನೀವು ಯಾರ ವಿಚಾರ ಕೇಳಿದ್ರು ಕೂಡ ಅವ್ರ ವಿಚಾರ ಸ್ವಲ್ಪ ಗೊತ್ತಿರುತ್ತೆ ನನಗೆ. ಅವ್ರ ಕೈ ಕೇಳಿ ಕಲಿತನವಾದ ಗೊತ್ತಿರುತ್ತೆ. ಮೈಸೂರಲ್ಲಿ ನಾನು ಇಂಟರ್ಮೀಡಿಯೇಟ್ ಓದೋನು, ಅಲ್ಲೇ ಕಾಲೇಜನ್ನು ಓದೋನು, ಆನರ್ಸ್ ಓದೋನು. ಮಹಾರಾಜಾಸ್ ಕಾಲೇಜಲ್ಲಿ ಆನರ್ಸು, ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಓದಿದ್ದು. ಆದ್ದರಿಂದ ಅಲ್ಲಿ ಇಂಟರ್ಮೀಡಿಯೇಟ್ಲಿ ರಾಜರತ್ನಂ ಇದ್ದರು. ಅವರು ಅಷ್ಟು ಹಿರಿಯ ಅಧ್ಯಾಪಕರಾಗಲಿಲ್ಲ, ಆಗ್ತಾನೆ ಪಾಸ್ ಮಾಡ್ಕೊಂಡು ಬಂದಿದ್ದರು. ಆದ್ದರಿಂದ ಅವ್ರ ನಮಗೆ ಮೇಷ್ಟ್ರ ಆಗಲಿಲ್ಲ. ಮೊದಲು ಮೇಷ್ಟ್ರಾಗಿ ಬಂದವರೇ ಟಿ ಎನ್ ಶ್ರೀಕಂಠಯ್ಯನವರು, ಆಮೇಲೆ ಪುಟ್ಟಪ್ಪನವರು, ಆಮೇಲೆ ನರಸಿಂಹಾಚಾರ್ಯರು. ಈ ಮೂರು ಜನರ ಗುರುಗಳ ಆಶೀರ್ವಾದ ನನ್ನ ಮೇಲೆ ಇದೆ. ಖಂಡಿತ ಇದೆ, ಖಂಡಿತ. ಅದು ಆ ಕಾರಣಕ್ಕಾಗಿಯೇ ನೀವು ಕನ್ನಡದ ಏನು ಕೆಲಸವನ್ನ ಅಷ್ಟು ದೀರ್ಘವಾಗಿ ಅಷ್ಟು ವರ್ಷಗಳ ಕಾಲ ಮಾಡೋದಕ್ಕಾಗಿ. ಹೌದು. ವ್ಯಾಕರಣದ ವಿಚಾರ, ಕನ್ನಡಕ್ಕೆ ಶಬ್ದಮಣಿ ದರ್ಪಣ ಅಂತ ಒಂದು ವ್ಯಾಕರಣ ಗ್ರಂಥ ಇದೆ. ಅದನ್ನು ಬರೆದು ಕೇಶರಾಜ. ಅದು ತುಂಬ ಅತ್ಯುತ್ಕೃಷ್ಟವಾದಂಥ ಶ್ರೇಷ್ಠವಾದಂಥ ಕನ್ನಡ ವ್ಯಾಕರಣ ಗ್ರಂಥ. ಅದನ್ನು ಪೂರ್ತಿ ಓದಿ ತಿಳ್ಕೊಂಡಿದ್ದೀರಿ. ಕನ್ನಡದ ಬಗ್ಗೆ ಎಲ್ಲ ವ್ಯಾಕರಣ ತಿಳುವಳಿಕೆ ಎಲ್ಲ ಕೈಗೆ ಬರುತ್ತೆ. ನಾನು ಆ ಪುಸ್ತಕವನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಅದಕ್ಕೆ ಪಾಠ ಮಾಡಿದವನು
ಶ್ರೀಕಂಠಯ್ಯನವರು. ಓಕೆ. ನರಸಿಂಹಾಚಾರ್ಯರು ಸ್ವಲ್ಪ ಹೇಳಿದರು, ಹ್ಮ್. ಶ್ರೀಕಂಠಯ್ಯನವರು ಹೆಚ್ಚು ಪಾಠ. ಹಾಂ. ಅದರಿಂದ ನಾನು ಆನರ್ಸ್ ವಿದ್ಯಾರ್ಥಿಯಾದ ಪ್ರಾರಂಭದಿಂದ ಹ್ಮ್. ಶ್ರೀಕಂಠಯ್ಯನವರ ಪರಿಚಯ ಇತ್ತು. ಅವರ ಗುರುಗಳಾಗಿ ಪಾಠ ಮಾಡಿದ ರೀತಿ ನನಗೆ ಗೊತ್ತು. ನೀವು ಏನನ್ನು ಕೇಳಿದರೆ ಅದನ್ನು ಕುರಿತು ಮಾತಾಡ್ತೀನಿ. ಹೌದು. ನಿಮ್ಗೆ ಎಷ್ಟು ವರ್ಷ ಅವರು ಪಾಠ ಮಾಡಿದ್ದಾರೆ? 4 ವರ್ಷ. 3 ವರ್ಷ ಆನರ್ಸ್. ಓಕೆ. ಆಗಿನ ಕಾಲದಲ್ಲಿ ಹೌದು, ಬಿ ಹೌದು. ಆನರ್ಸ್ ಇತ್ತು. ಹೌದು. ಅದಾದಮೇಲೆ MA. MA. ಅದಾದಮೇಲೆ BT ಮಾಡಿದೆ ನಾನು. ಹೌದು. ಹೀಗಾಗಿ 4 ವರ್ಷ ಅವ್ರಿಗೆ ಊಟ ಇತ್ತು. 1 ವರ್ಷ ಇರಲಿಲ್ಲ, ಅದು ಬರೀ ಪಾಠ BT ಅದು. Okay. ಅದಕ್ಕೆ ಬೇರೆ ಬೇರೆ ಇದ್ದು ಹೌದು, ಹೌದು. ಅಲ್ಲಿ ಶ್ರೀಕಂಠಯ್ಯನವರು ಇರಲಿಲ್ಲ. ಹೌದು. ಈ 4 ವರ್ಷಗಳಲ್ಲಿ ಅವರು ವ್ಯಾಕರಣ, ಕಾವ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶಿಷ್ಟವಾಗಿ ಗದ್ಯ ರಚನೆ, ಹಾಂ. ಈ 3 ವಿಷಯಗಳನ್ನು ನನಗೆ ಅವರು ಹೇಳಿಕೊಟ್ರು. ವ್ಯಾಕರಣಕ್ಕೆ ಮುಖ್ಯವಾಗಿದ್ದದ್ದು ಶುದ್ಧಮಣಿ ದರ್ಪಣ. ಹೌದು. ಅದನ್ನು ಪಾಠ ಮಾಡಿದವರು ಶ್ರೀಕಂಠಯ್ಯನವರು. ಅದು ಬಹಳ ಕ್ಲಿಷ್ಟವಾದಂತಹ ಗ್ರಂಥ. ಹೌದು. ಒಂದು ಸೂತ್ರ ಬರೆಯೋದು, ಆ ಸೂತ್ರ ವಿವರಣೆ ಕೊಡೋದು, ಅದಕ್ಕೆ ಉದಾಹರಣೆಗಳನ್ನು ಕೊಡೋದು, ವ್ಯಾಕರಣದಲ್ಲಿ ಏನೇನು ರೀತಿಗಳಿದೆಯೋ ಹ್ಮ್. ವಿಸ್ತಾರವಾಗಿ ಆ ಎಲ್ಲವನ್ನೂ ಕೂಡ ಪಾಠ ಮಾಡಿದವರು ಶ್ರೀಕಂಠಯ್ಯನವರು. ಮತ್ತು ಅವರು ಒಳ್ಳೆಯ ವಾಗ್ಮಿ ಕೂಡ ಆಗಿದ್ರು. ಒಳ್ಳೆಯ ವಾಗ್ಮಿ, ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಬರವಣಿಗೆ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ವ್ಯಾಕರಣದ ವಿಚಾರವಾಗಿ ಎಲ್ಲ ಗೊತ್ತಿತ್ತು ಅವರಿಗೆ. ಅದರಿಂದ ಶಬ್ದಮಂಡಲ ಗ್ರಂಥವನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದವರು. ಆ ಪುಸ್ತಕವನ್ನು ನನಗೆ ಚೆನ್ನಾಗಿ ಅವರು ಪಾಠ ಮಾಡಿದ್ರು. ಈಗ ಅವರು ಪಾಠ ಮಾಡಿದ ಹಾಗೆ ನಾನು ಪಾಠ ಮಾಡಬಲ್ಲೆ ಆ ಗ್ರಂಥವನ್ನು. ಅಷ್ಟು ತಿಳುವಳಿಕೆ ನನಗೂ ಬಂತು. ನೀವು ಶ್ರೀಕಂಠಯ್ಯನವರು ಹೇಗೆ ಪಾಠ ಮಾಡಿದ್ರು ಅಂದರೆ, ಶಬ್ದಮರ್ಪಣದ ಸೂತ್ರಗಳಿದೆಯಲ್ಲ, ಆ ಸೂತ್ರಗಳು ಬಾಯಿಗೆ ಬರ್ತಾಯಿತ್ತು. ಅವರು ಹಾಗೆ ಮಾಡೋದ್ರಿಂದ ನನಗೂ ಕೂಡ ಅದೇ ಅಭ್ಯಾಸ ಬಂತು. ಶಬ್ದ ಪದ ಎಲ್ಲ ಪದ್ಯಗಳು ಮಾಡ್ಕೋಬೇಕು ಅಂತ, ಬಾಯಿಪಾಠ ಮಾಡ್ಕೊಳ್ಬೇಕು ಅಂತ ನಿಮಗೂ ಒಂದು ಅನ್ನಿಸ್ತು. ಹಾಗೆ ಮಾಡಿದೆ. ಅದು ಭಾಳ ಆಸಕ್ತಿಯಿಂದ ಅಭ್ಯಾಸ ಮಾಡಿಕೊಂಡು ನಾನು ನಿಮಗೆ ತಿಳಿಸ್ಬೇಕಾದರೆ, ಕನ್ನಡದ ಪಾಠ ಮಾಡಿದವರಲ್ಲಿ ಶ್ರೀಕಂಠಯ್ಯನಷ್ಟು ಚೆನ್ನಾಗಿ ವ್ಯಾಕರಣವನ್ನು ಪಾಠ ಮಾಡಿದವರು ಯಾರೂ ಇರಲಿಲ್ಲ. ಅವರು ಅಷ್ಟು ಚೆನ್ನಾಗಿ ಹೇಳಿಕೊಟ್ರು. ಆದರೆ ನಾನು ಹೇಳಬೇಕಾದ ಬಹುಮುಖ್ಯವಾದ ವಿಷಯ ಏನು ಅಂದರೆ, ವ್ಯಾಕರಣವನ್ನು ಕಲಿಯುವುದು ಅಷ್ಟು ಮುಖ್ಯ ಅಲ್ಲ. ವ್ಯಾಕರಣ ಅನ್ನೋದು ಶಬ್ದ ಭಾಷೆಯನ್ನು ವಿವರಿಸ್ತಕ್ಕದ್ದು. ಭಾಷೆ ಶುಭ್ರವಾಗಿ ವಿವೃತವಾದರೆ ನಮಗೆ ಅದರಿಂದ ಏನು ಪ್ರಯೋಜನ ಬರುತ್ತೆ ಅಂತ ಕೇಳಿದರೆ, ವ್ಯಾಕರಣ ತಿಳುವಳಿಕೆ ಬರ್ತಕ್ಕದ್ದು ಮುಖ್ಯ ಅಲ್ಲ. ಭಾಷೆಯನ್ನು ಉಪಯೋಗ ಮಾಡುವುದು ಹೇಗೆ ಅನ್ನೋದನ್ನು ವ್ಯಾಕರಣದ ಮೂಲಕ ತಿಳ್ಕೊಳ್ಬೇಕು. ವ್ಯಾಕರಣ ಚೆನ್ನಾಗಿ ಯಾಕೆ ಬರಬೇಕು ಅಂದರೆ, ಭಾಷೆ ಬರೆದದ್ದನ್ನು, ಭಾಷೆ ಮಾತಾಡೋದನ್ನು ಎರಡು ದೃಷ್ಟಿಯಿಂದ ಭಾಷೆಯನ್ನು ಕಾಣಬೇಕು. ಮಾತು ಕೇಳೋಕ್ಕೆ ಚೆನ್ನಾಗಿರಬೇಕು, ಬರಹ ಓದೋದಕ್ಕೆ ಚೆನ್ನಾಗಿರಬೇಕು. ಶಬ್ದ ದರ್ಪಣದ ಬಗ್ಗೆ ಶ್ರೀಕಂಠಯ್ಯನವರು ಈ ಎರಡು ದೃಷ್ಟಿಯಿಂದ ನಮಗೆ ಪಾಠ ಮಾಡಿದ್ರು. ಮುಖ್ಯವಾಗಿ ಬರವಣಿಗೆ ಬಗ್ಗೆ, ಮಾತು ಆಮೇಲೆ ಬರಲಿ, ಬರವಣಿಗೆ ಬಗ್ಗೆ ಅವರು ಹೇಳೋರು, ನೀವು ವ್ಯಾಕರಣ ತಿಳ್ಕೊತೀರಿ, ನಾಮಪದ ಇರುತ್ತೆ, ಕ್ರಿಯಾಪದ ಇರುತ್ತೆ, ಗುಣವಾಚಕ ಇರುತ್ತೆ, ಸಮಾಸ ಇರುತ್ತೆ, ಇತ್ಯಾದಿಗಳು. ಅವು ಅಷ್ಟೇ ಮುಖ್ಯ ಅಲ್ಲ. ನೀವು ಒಂದು ಸೂತ್ರವನ್ನು ಅರ್ಥ ಮಾಡಿಕೊಂಡು ಅದನ್ನು ಕುರಿತು ಒಂದು ಬರವಣಿಗೆ ನೀವು ಮಾಡಿದ್ರೆ, ಆ ಬರವಣಿಗೆ ಕೇಳೋರಿಗೆ ಹೇಗಿರುತ್ತೆ
ಅದೇ ರೀತಿಯಲ್ಲಿ ಇರಬೇಕದು, ಅದೇ ರೀತಿ. ಓದುವಾಗಲೂ ಅದೇ ಅನುಭವವನ್ನು ಕೊಡಬೇಕು. ಅದು ಅರ್ಥ ಆಗಬೇಕು, ಜೊತೆಗೆ ಕೇಳೋದು ಚೆನ್ನಾಗಿರಬೇಕು. ಹೌದು ಶುಭ್ರವಾದ ಮಾತಾಡಿದ್ರೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೌದು ಬರವಣಿಗೆ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಕೇಳೋದು. ಶ್ರೀಕಂಠಯ್ಯನವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಆದ್ದರಿಂದ ನಮಗೆ ವ್ಯಾಕರಣದ ಬಗ್ಗೆ ಮಾತಾಡೋಕ್ಕೆ ಅದು ಹೇಗೆ ಅನ್ನೋದು ಗೊತ್ತಾಯಿತು. ಎರಡನೇದಾಗಿ ಕೇಳೋದು ಚೆನ್ನಾಗಿರಬೇಕು ಅಂತ ನಾನು ಹೇಳಿದ್ನಲ್ಲ, ಇದು ಬಹಳ ಮುಖ್ಯವಾದದ್ದು. ಕೇಳೋದು ಚೆನ್ನಾಗಿರಬೇಕಾದ್ರೆ ವಾಕ್ಯಗಳು ರಚನೆಯಾದದ್ದು ಸರಳವಾಗಿ ಸುಂದರವಾಗಿ ಬರಬೇಕು. ಹೌದು ಭಾಷೆ ಕೇಳುವುದಕ್ಕೆ ಸುಂದರವಾಗಿರಬೇಕು. ಅದಾಗತಕ್ಕದ್ದು ಯಾವಾಗ ಅಂದರೆ ನಮ್ಮ ಬಾಯಿಂದ ಶಬ್ದ ಹೊರಟಾಗ ಆ ಶಬ್ದ ಕಿವಿಗೆ ಆಪ್ಯಾಯಮಾನವಾಗಿರಬೇಕು. ಶಬ್ದಗಳು ಕ್ರಮಬದ್ಧವಾಗಿರಬೇಕು. ಕ್ರಮಕ್ಕಿಂತ ಹೆಚ್ಚಾಗಿ ಕೇಳೋಕ್ಕೆ ಚೆನ್ನಾಗಿರಬೇಕು. ಹೌದು ಅದು ಬರೀ ವ್ಯಾಕರಣ ಗಟ್ಟಿಯಾಗಿ ಅದರಲ್ಲೊಂದು ಸಾಹಿತ್ಯಿಕ ಮೌಲ್ಯ ಕೂಡ ಇರಬೇಕು. ಮೌಲ್ಯ ಇರಬೇಕು. ಹೌದು ಮಾತಾಡಿದ್ರೆ ಕೇಳಬೇಕು. ತುಂಬ ಚೆನ್ನಾಗಿ ಮಾತಾಡೋರು ಭಾಷಣ ಮಾಡಿದ್ರೆ ಎಷ್ಟೊತ್ತು ಮಾತಾಡೋದು ಕೇಳಿ ಇರಬೇಕು. ಹಾಗೆ ಆ ಶುಭ್ರವಾದಂತಹ ಭಾಷೆ ಅದನ್ನು ಕೇಳೋದಕ್ಕೆ ಚೆನ್ನಾಗಿರಬೇಕು. ಹಾಗೆ ಮಾತಾಡೋದನ್ನು ಶ್ರೀಕಂಠ ಹೇಳಿಕೊಟ್ರು ನಮಗೆ. ಅವರು ಹಾಗೆ ಮಾತಾಡ್ತಿದ್ರು, ನಾವು ಹಾಗೆ ಮಾತಾಡೋದನ್ನು ಕಲ್ತುವುದನ್ನು. ನನಗಂತೂ ಹಾಗೆ ಬಂದದ್ದು. ಭಾಷೆ ಕೇಳೋಕ್ಕೆ ಚೆನ್ನಾಗಿದ್ದರೆ ಯಾರು ಮಾತಾಡ್ತಾರೋ ಹೌದು ಅವರ ಎಷ್ಟು ಹೊತ್ತು ಬೇಕಾದರೂ ಕೂತ್ಕೊಂಡು ಕೇಳೋಣ ಅಂತ ಅನ್ಸುತ್ತೆ. ಕೇಳೋ ಥರ ಆಯಿತು. ನಿಮಗೆ ಈ ತರಗತಿಯ ಹೊರಗೆ ಅವರು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ನಡ್ಕೊಳ್ತಾ ಇದ್ರು, ಹೇಗಿತ್ತು? ಅವರು ವಿದ್ಯಾರ್ಥಿಗಳ ತಮ್ಮ ಸ್ವಂತ ವಿದ್ಯಾರ್ಥಿಗಳ ಯಾರಿದ್ರು ಅವರ ಬಗ್ಗೆ ತುಂಬ ಪ್ರೀತಿಯಿಂದ ನೋಡ್ತಾಯಿದ್ರು. ಅವರು ಪ್ರಶ್ನೆ ಕೇಳಿದರೆ ಆ ಕೇಳಿದ ಪ್ರಶ್ನೆ ಸ್ಪಷ್ಟವಾಗಿ ಅವ್ರಿಗೆ ಉತ್ತರ ತಲುಪಿರಬೇಕು, ಹಾಗೆ ಪಾಠ ಮಾಡ್ತಿದ್ರು. ಒಂದು ಸಲ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇನ್ನೊಂದು ಸಲ ಕೇಳಬೇಕಾಗಿರಲ್ಲ. ಅವರು ಆ ಪ್ರಶ್ನೆಗೆ ಉತ್ತರ ಸಂಪೂರ್ಣವಾಗಿ ಹೇಳ್ಬಿಡು. ಆದ್ದರಿಂದ ಅವರ ತರಗತಿಯಲ್ಲಿ ಕೂತರೆ ನಾವು ಪ್ರಶ್ನೆ ಕೇಳೋದಕ್ಕಿಂತ ಹೆಚ್ಚಾಗಿ ಅವರು ಹೇಳೋದನ್ನು ಕೇಳಿದ್ರೆ ಸಾಕಾಗಿತ್ತು. ಹಾಗೆ ಅವಕಾಶನೇ ಕೊಡ್ತಿರಲಿಲ್ಲ. ಪ್ರಶ್ನೆ ಬರೋದಕ್ಕೆ ಮುಂಚೆ ಅವರೇ ಉತ್ತರ. ಅಂಥ ಮೇಷ್ಟ್ರು ಅವರು. ನೀವು ಅವರನ್ನು ನೋಡಿದ್ರಾ? ಇಲ್ಲ, ಖಂಡಿತ ಇಲ್ಲ. ನಾವು ಅವರು ತೀರ್ಕೊಂಡು 20 ವರ್ಷ ಆದಮೇಲೆ ಹುಟ್ಟಿದವರು. ತುಂಬ ನೋಡಲು ಲಕ್ಷಣವಾಗಿದ್ದರು. ಬಟ್ಟೆ ಚೆನ್ನಾಗಿ ಹಾಕ್ತಿದ್ರು. ಅವರ ಮಾತಾಡುವಾಗ ಅವ್ರು ಮಾತಾಡೋದನ್ನು ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಅವರನ್ನ ತೆಂಗಿನ ಮರಕ್ಕೆ ಹೋಲಿಸಿದ್ದಾರೆ. ಕಲ್ಪವೃಕ್ಷ ಹೇಗೆಯೋ ಅವರು ಹಾಗೆ ಅಂತ. ಎತ್ತರವಾಗಿದ್ದರು, ಆದರೆ ತೆಂಗಿನಕಾಯಿ ಬಿಡ್ತಿರ್ಲಿಲ್ಲ. ತುಂಬ ಎತ್ತರದ ವ್ಯಕ್ತಿ, ಮಾತು ಚೆನ್ನಾಗಿ ಬರ್ತದೆ. ಅವರು ಬಂದದ್ದು ಕೂಡ ಕಲ್ಪವೃಕ್ಷದ ನಾಡಿಂದಲೇ ಬಂದದಲ್ವಾ? ಚೆನ್ನಾಗಿ ನೋಡೋಕ್ಕೆ ಎತ್ತರವಾದ ವ್ಯಕ್ತಿ, ಸುಂದರವಾದ ವ್ಯಕ್ತಿ, ಮಾತಾಡೋದು ಚೆನ್ನಾಗಿ ಮಾತಾಡ್ತಿದ್ರು. ಅದನ್ನ ವ್ಯಕ್ತಿಗೆ ಅವ್ರನ್ನ ನೋಡಬೇಕು ಅನ್ನೋ ಹಾಗಾಗ್ತಾಯಿತ್ತು. ಮತ್ತು ಆ ವ್ಯಕ್ತಿತ್ವದ ಮೂಲಕ ಕೂಡ ಅವರು ಒಂದು ಸಂದೇಶ ಕೊಡ್ತಾ ಇದ್ರು ನೋಡಿ. ಒಳ್ಳೆಯ ಬಟ್ಟೆ ಹಾಕಬೇಕು, ಚೆನ್ನಾಗಿರಬೇಕು, ವ್ಯಕ್ತಿತ್ವ ಸ್ಪಷ್ಟವಾಗಿರಬೇಕು, ಶುಭ್ರವಾಗಿರಬೇಕು. ಜೊತೆ ಮಾತಾಡೋದಕ್ಕೆ ಸಮಾನವಾದ ತಿಳುವಳಿಕೆ ಇದ್ದವರು ಇತರ ಅಧ್ಯಾಪಕರಿದ್ದರಲ್ಲ, ಅವರ ಜೊತೆ ಮಾತಾಡುವಾಗ ಆ ಮಾತನ್ನು ಕೇಳಬೇಕು, ಹಾಗಿರ್ತಾ ಇತ್ತು. ಮಾತು ಅವ್ರಿಗೂ ರುಚಿಕರವಾಗಿರಬೇಕು. ಆಮೇಲೆ ಹೊಸದಾರು ಏನಾರು ಒಂದು ಗೊತ್ತಾಗಬೇಕು, ಅದನ್ನು ಹಾಗೆ ಮಾತಾಡ್ತಾ ಇದ್ದಾರೆ ಅವರು. ಚರ್ವಿತ ಚರ್ವಣಗಳು ಇರ್ತಾ ಇರಲಿಲ್ಲ. ಹೌದು, ಚರ್ವಿತ ಹಳದು ಯಾವುದು ಬರ್ತಾ ಇರಲಿಲ್ಲ, ಹೊಸದಾಗಿ ಇರಬೇಕು ಅವ್ರಿಗೆ. ಅವರ ಬರಹ ಕೂಡ ಅಷ್ಟೇನೆ, ತುಂಬಾ ಸ್ಪಷ್ಟ, ಸರಳ ಮತ್ತು ಸ್ಪಷ್ಟ. ಅದರಲ್ಲಿ ಯಾವುದೇ ವಾಕ್ಯದಲ್ಲಿ ಒಂದು ಶಬ್ದವನ್ನು ಆಚೀಚೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅನುಮಾನವೇ ಇಲ್ಲ. ಬೇರೆ ಶಬ್ದ ಹಾಕೋ ಹಾಗೆ ಅಲ್ಲ, ಅಲ್ಲಿ ಅದೇ ಶಬ್ದ ಬರಬೇಕು ಅವರ ರೀತಿ. ಅವ್ರ ಬರವಣಿಗೆ ಆಗಿತ್ತು.
ಡಿ ಎಲ್ ನರಸಿಂಹಾಚಾರ್ಯರು ಹಾಗೆ ಬರುತ್ತಾ ಇದ್ದರು. ಹೌದು. ಆದರೆ ಇವತ್ತು ಸಂಸ್ಕೃತ ಹೆಚ್ಚು, ಹ್ಮ್. ನರಸಿಂಹಾಚಾರ್ಯರಿಗೆ ಸಂಸ್ಕೃತ ಕಡಿಮೆ. ಹಾ. ಇವರ ಗ್ರಂಥಗಳಲ್ಲಿ ಬಹುಮುಖ್ಯವಾದ ಗ್ರಂಥ ಭಾರತೀಯ ಕಾವ್ಯ ಕಾವ್ಯಮೀಮಾಂಸೆ. ಹೌದು. ಅದು ಬಹುಮುಖ್ಯವಾದ ಗ್ರಂಥ. ಹೌದು. ಭಾರತೀಯ ಕಾವ್ಯಮೀಮಾಂಸೆ ಅಂತ ಒಂದು ಸಂಸ್ಕೃತ ವ್ಯಾಕರಣ ಗ್ರಂಥವನ್ನು ಕುರಿತು ಪೂರ್ತಿ ಅರ್ಥ ಮಾಡಿಕೊಂಡು ಅದನ್ನು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಗ್ರಂಥ. ತುಂಬ ಸೊಗಸಾದ ಗ್ರಂಥ. ಕುವೆಂಪು ಅವರು ಅದಕ್ಕೆ ಆಚಾರ್ಯ ಕೃತಿ ಅಂತಲೇ ಹೇಳಿದ್ದಾರೆ. ಹೌದು, ಆಚಾರ್ಯ ಕೃತಿ ಅಂಥ ಚೆನ್ನಾಗಿರೋ ಗ್ರಂಥ. ಅದನ್ನು ಕಾವ್ಯಗಳನ್ನು ಓದೋದು ಹೇಗೋ ಹಾಗೆ ಮೀಮಾಂಸೆಯ ಗ್ರಂಥವನ್ನು, ಹಾ. ಕಾವ್ಯ ಮೀಮಾಂಸೆಯನ್ನು ಓದ್ಬೋದು. ಹೌದು. ಅಲ್ಲೊಂದು ಸ್ವಾರಸ್ಯ ಇದೆ. ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೋ ಅವ್ರ ಬಗ್ಗೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ ತುಂಬ ಇತ್ತು. ನಮ್ಮ ಎದುರಿಗೆ ಅವರು ಬಂದು ನಿಂತ ಹಾಗೆ ಹೌದು. ಆಗುತ್ತೆ. ಬೇಗ ತೀರ್ಕೊಂಬಿಟ್ರು. ಹೌದು. ಅಂಥ ವ್ಯಕ್ತಿ ಆಗ ನಮ್ಮ ಜೊತೆ ಇದ್ದಾಗ ಹೇಗಿದ್ದರು ಅದು ನೆನಪಿಗೆ ಬರುತ್ತೆ. ಆವಾಗ ಕಣ್ಣಿಗೆ ಬಂದರೆ ಆಶ್ಚರ್ಯ ಏನಲ್ಲ. ಅವರು ಪದ್ಯಗಳನ್ನು ಬರೆದಿದ್ದಾರೆ. ಹೌದು. ಆ ಪದ್ಯದ ಪುಸ್ತಕ ಅಚ್ಚುಕಟ್ಟಾದ ಗ್ರಂಥ ಒಲುಮೆ. ನರಸಿಂಹಸ್ವಾಮಿ ಅವರಿಗೆ ಅದೇ ಸ್ಫೂರ್ತಿ ಆಯಿತು ಅಂತ ಹೇಳ್ತಾರೆ. ಹಾಂ, ನರಸಿಂಹಸ್ವಾಮಿ ಅವರಿಗೆ ಪ್ರೇಮ ಕವಿತೆಗಳನ್ನು ಬರೆಯೋದಕ್ಕೆ ಅದೇ ಸ್ಫೂರ್ತಿ ಆಯಿತು ಅಂತ ಹೇಳ್ತಾರೆ. ಹೌದು, ಅದು ನಿಜ. ನರಸಿಂಹ ಸ್ವಾಮಿಯವರು ಬರೆದ ಕವನಗಳಿಗೆಲ್ಲ ಮೂಲ ಅಲ್ಲೇ ಇದೆ. ಹೌದು. ತಗೊಂಡು ಅವರು ಅಂಥದ್ದೇ ಪದ್ಯಗಳನ್ನ ಬರೆದ್ರು. ಹೌದು. ಹೌದು. ಆ ಪದ್ಯಗಳು ಚೆನ್ನಾಗಿರ್ತಕ್ಕ ಪದ್ಯಗಳು. ಕಾವ್ಯ ಬರೆದರು. ಗದ್ಯದಲ್ಲಿ ಅಚ್ಚುಕಟ್ಟಾಗಿ ಬರವಣಿಗೆ ಇತ್ತು. ಭಾಷಾಂತರ ಅತ್ಯಂತ ಚೆನ್ನಾಗಿ ಮಾಡಿದ್ರು. ಮುದ್ರಾ ರಾಕ್ಷಸವನ್ನ ಕನ್ನಡಕ್ಕೆ ತಂದ್ರು. ಮುದ್ರಾ ರಾಕ್ಷಸವನ್ನ ಕನ್ನಡ ಮಾಡಿದ್ದಾರೆ. ಹೌದು. ಅದರಿಂದ ಬರವಣಿಗೆ ತುಂಬ ಚೆನ್ನಾಗಿತ್ತು. ವ್ಯಾಕರಣದ ಬಗ್ಗೆ ಕೂಡ ಕನ್ನಡ ಮಧ್ಯಮ ವ್ಯಾಕರಣ ಅಂತ ಒಂದು ಪುಸ್ತಕ ಮಾಡಿ. ಮಾಧ್ಯಮ ಕನ್ನಡ ಅಂತಲೇ ಒಂದು. ಹೌದು. ಆದ್ದರಿಂದ ವ್ಯಾಕರಣವನ್ನು ಬರೆದರು, ಕಾವ್ಯವನ್ನು ಬರೆದರು, ವಿಮರ್ಶೆಯನ್ನು ಗದ್ಯವನ್ನು ಮಾಡಿದ್ರು, ನಾಟಕ ಮಾಡಿದ್ರು. ಹೌದು. ಹೀಗೆ ಸಾಹಿತ್ಯದ ಎಲ್ಲ ದರ್ಶಕಗಳಲ್ಲಿ ಹೌದು. ಬರೆದರು ಅವರು. ಆದರೆ ಅವರು ಎಷ್ಟು ಮಾಡಬಹುದಾಗುತ್ತೋ ಅಷ್ಟು ಮಾಡಲಿಲ್ಲ. ಆದರೆ ಬರೆದದ್ದೇನು ಕಡಿಮೆ ಇಲ್ಲ, ಹೌದು. ಚೆನ್ನಾಗಿದೆ. ಬರೆದದ್ದೆಲ್ಲ ಗಟ್ಟಿ ಕಾಳುಗಳೇ, ಹಾಂ, ಜೊಳ್ಳು ಯಾವುದೂ ಇಲ್ಲ, ಎಲ್ಲವೂ ಗಟ್ಟಿ ಕಾಳುಗಳೇ. ಗಟ್ಟಿ. ಹೌದು. ಆಮೇಲೆ ಆಗಿನ ಕಾಲದಲ್ಲಿ ಶ್ರೀಕಂಠ ಏನು ಬರೆದ ಹಾಗೆ ಬರೀಬೇಕು ಅಂತ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾಯಿದ್ರು. ನಾನು ಕೂಡ ಹಾಗೆ ಪ್ರಯತ್ನ ಪಟ್ಟವನೇ. ಅವರ ಬರವಣಿಗೆ ಇದ್ದಾಗಿರಬೇಕು ಅಂತ ಅಪೇಕ್ಷೆ ಪಟ್ಟು ಆಮೇಲಿಂದ ಜನ ಕೂಡ ನನ್ನ ಬರವಣಿಗೆನು ತುಂಬ ವಿಶ್ವಾಸದಿಂದ ಕೊಂಡ್ತಾ ಇದ್ರು. ಸರಳವಾಗಿ ಬರೀತಾರೆ ಇವರು ಅಂತ. ನಂದು ಆ ಪುಸ್ತಕ ನೋಡಿದಿರಲ್ಲ, ನಮಗೆ ನೋಡಿದಿರಲ್ಲ, ಹೌದು. ಸಾರಸ್ವತ ಕನ್ನಡಿಗರು, ಸಿರಿಗನ್ನಡ ಸಾರಸ್ವತರು ಅಂತ. ಇದರಲ್ಲಿ 49 ಜನ ವಿದ್ವಾಂಸರ ಬಗ್ಗೆ ನಾನು ಬರೆದಿದ್ದೀನಿ. ಕನ್ನಡದಲ್ಲಿ ಬರೆದವರು, ಲೇಖನ ಮಾಡಿದವರು 49 ಜನ, ಎಲ್ಲ ಹಿರಿಯರು. ಆ ಲೇಖನ, ಆ ಪುಸ್ತಕ ತುಂಬ ಸೊಗಸಾದ ಗ್ರಂಥ. ಈಗ ನಾನೇ ಅದು ಬರೆದು 10-12 ವರ್ಷ ಆಯಿತು. 12 ಇನ್ನೂ ಹೆಚ್ಚಾಗಿ 30 ವರ್ಷ ಆಗಿದೆ. ಈಗ ನಾನು ಅದನ್ನು ಓದಿದ್ರೂ ಕೂಡ ಇಷ್ಟು ಚೆನ್ನಾಗಿ ಬರೆದಿದ್ದೀನ ನಾನು ಅಂತ ನನಗೇ ಅನಿಸುತ್ತೆ. ಅಲ್ಲಿಯ ಬರವಣಿಗೆ ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಶ್ರೀಕಂಠಯ್ಯನವರ ಬರವಣಿಗೆ ರೀತಿಯನ್ನು ಅನುಸರಿಸಿದವನು ಅಂತ ನೀವು ಹೇಳಿದರೆ ಹೆಮ್ಮೆಯಿಂದ ಹೇಳ್ಕೋಬೋದು. ಸಂತೋಷ. ಹೌದು. ಮತ್ತೆ ಇನ್ನೊಂದು ನಿಮ್ಮ ವಿಷಯದಲ್ಲಿ ಒಂದು ದೊಡ್ಡ ಮೆಚ್ಚುಗೆ ಮತ್ತು ಗೌರವಕ್ಕೆ
ಪಾತ್ರವಾಗಬೇಕಾದಂಥ ವಿಷಯ ಏನಂತ ಹೇಳಿದ್ರೆ ಅವರ ಹಾಗೆ ನೀವು ನಿಘಂಟಿನ ವಿಷಯದಲ್ಲಿ ಕೆಲಸ ಮಾಡಿದ್ರಿ, ಭಾಷೆ ಮತ್ತು ನಿಘಂಟು ಹೌದು, ಎರಡರಲ್ಲೂ ನೀವು ಕೆಲಸ ಮಾಡಿದ್ರಿ. ನಿಜ. ನಿಘಂಟಿನ 6 ಸಂಪುಟ, ದೊಡ್ಡ ಸಂಪುಟಗಳನ್ನ ಹೌದು. ಅದನ್ನು ತಯಾರು ಮಾಡಿದ ನಾನು. ಆ ಕೊನೆಯ 2 ಸಂಪುಟ ಬಂದಾಗ 92 ವರ್ಷ ನನಗೆ. ಹಾ, ಆಯಾಸ. ಹೌದು. ಇನ್ನು 2 ಸಂಪುಟ ಇತ್ತು. ಕೂತ್ಕೊಂಡು ಮಾಡೋಕ್ಕೆ ಆಗ ಶಕ್ತಿ ಇತ್ತು, ಆದರೆ ಆಯಾಸ ತೆಗೆದುಕೊಳ್ಳುವಾಗ ಹಾಗೆ ಬಿಟ್ಬಿಟ್ಟೆ ನಾನು. 2 ಸಂಪುಟ ಇತ್ತು, ಮುಂಟು ಬಿಟ್ಬಿಟ್ಟೆ. ವ್ಯಾಕರಣವನ್ನು ಅಭ್ಯಾಸ ಮಾಡಿ ಬೇರೆ ಮಾಡಿದೆ. ನಿಘಂಟು ಕೆಲಸ ಶ್ರೀಕಂಠಯ್ಯನವರು ಪ್ರಾರಂಭ ಮಾಡಿದ್ದು, ಅದೇ ನನ್ನ ಮುಗಿಸುವ ಮಟ್ಟಕ್ಕೆ ತಂದಿದ್ದೆ. ನಿಘಂಟಿನ ವಿಷಯದಲ್ಲಿ ನಿಮಗೆ ಅವರಿಂದ ನೀವು ಕಲ್ತ್ಕೊಂಡ ಗುಣಗಳು ಅಂತ ನಿಮ್ಗೆ ಯಾವುದು ಅನ್ಸುತ್ತೆ? ನಿಘಂಟು ನಾನು ಪ್ರಾರಂಭ ಕಾಲದಿಂದ ಅದರಲ್ಲಿ ಇದ್ದವನೇ. ಅವರು ಅದಕ್ಕೆ ಹಿಂದೆ ನನಗಿಂತ ಮುಂಚೆ ಇದ್ದವರು, ಅವರ ಜೊತೆಯಲ್ಲಿ ಸೇರಿಕೊಂಡವನು ನಾನು. ಆದ್ದರಿಂದ ಅವರು ಹೇಗೆ ಅಭ್ಯಾಸ ಮಾಡ್ತಾಯಿದ್ರೋ ಹಾಗೆ ನಾನು ಮುಂದುವರಿಸ್ಕೊಂಡು ಬಂದೆ. ವ್ಯಾಕರಣವನ್ನು ಹೇಗೆ ಓದಬೇಕು ಅನ್ನೋದನ್ನು ಅವರು ಕಲಿಸ್ಕೊಟ್ರು, ನಿಘಂಟು ಓದುವುದು ಹೇಗೆ ಎಂಬುದನ್ನು ಅವರು ತಿಳಿಸ್ಕೊಟ್ರು. ಆ ರೀತಿಯಲ್ಲೇ ನಾನು ಮುಂದುವರೆದೆ. ಅವ್ರ ಜೊತೆ ನಿಮಗೆ ಎಷ್ಟು ವರ್ಷ ಈ ಕೆಲಸ ಮಾಡೋದಕ್ಕಾಯ್ತು, ನಿಘಂಟಿನ ಕೆಲಸ? ಸುಮಾರು 3 ವರ್ಷ ಮಾತ್ರ. ಅವರು ಆ ಸಮಯಕ್ಕೆ ತೀರ್ಕೊಂಬಿಟ್ರು. 66ರಲ್ಲಿ ತೀರ್ಕೊಂಡ್ಬಿಟ್ರು ಬೇಗ. ನನಗೆ ಇನ್ನು ಹೇಳ್ಕೊಡ್ಬೇಕಾಗಿಲ್ಲ, ಎಷ್ಟು ತಿಳ್ಕೊಬೋದು ಅವರಿಂದ ಅಷ್ಟನ್ನು ನೀವು ತಗೊಂಡಿದ್ರಿ. ನಿಘಂಟನ್ನ ಮಾಡಬೇಕು ಅನ್ನೋದನ್ನು ಪ್ರಾರಂಭ ಮಾಡಿ ಹೇಳಿಕೊಟ್ಟು ಕೃಷ್ಣಾಸ್ತ್ರಿಗಳು. ಅವರು ಶ್ರೀಕಂಠಯ್ಯನವರಷ್ಟು ಹತ್ತಿರ ಕೂತ್ಕೊಂಡು ಹೇಳ್ಕೊಟ್ಟಿಲ್ಲ, ಆದರೆ ಈ ಕೆಲಸ ಮಾಡಬೇಕಾದ್ರೆ ನೀನು ಅಂತ ನನಗೆ ಕರೆದು ಅದನ್ನು ಅವರ ಮುಂದೆ ಕೂರಿಸ್ಕೊಂಡು ಅದ್ರ ವಿಚಾರ ಏನಿದೆ ಅಂತ ಹೇಳಿ ಈಗ ಪ್ರಾರಂಭ ಆಗಿದೆ. ಕೃಷ್ಣಾಸ್ತ್ರಿಗಳು ಇದು ನಿಘಂಟು ಯಾಸ್ಕನ ಇರುತ್ತ ಅದನ್ನು ಕೂರಿಸಿ ಪಾಠ ಮಾಡಿಕೊಟ್ರು. ಪಾಠ ಮಾಡಿ ನನ್ನ ಮುಂದೆ ತಳ್ಳಿದ್ರು. ಅವರೇ ನಾನು ನಿಘಂಟಿಗೆ ಹೋಗುವುದಕ್ಕೆ ಮಾರ್ಗದರ್ಶಕರು, ಆದರೆ ಹೆಚ್ಚಾಗಿ ಹೇಳಿಕೊಟ್ಟವರು ಶ್ರೀಕಂಠಯ್ಯನವರು. ಮತ್ತೆ ಅಮರಕೋಶ ಅಂತ ನಿಮ್ಗೆ ಬಾಯಿಗೆ ಬರ್ತಾ ಇತ್ತು, ನೀವು ಚಿಕ್ಕವರು ಇರ್ಬೇಕಾದ್ರೆ ಅದನ್ನು ಕಲ್ತಿದ್ರಿ. ನಮ್ಮ ತಾತ ಹೇಳ್ಕೊಟ್ರು, ಬೆಳಗ್ಗೆ ಆದರೆ ಕೂತ್ಕೊಂಡು ಹೇಳ್ಕೊಡೋರು. ಅದನ್ನು ವ್ಯಾಕರಣ ನನಗೆ ಬಾಯಿಗೆ ಬರ್ತಾಯಿತ್ತು, ಪೂರ್ತಿ ಅಲ್ಲ, 2 ಕಾಂಡಗಳು ಬಾಯಿಗೆ ಬರ್ತಾಯಿತ್ತು. 3ನೇದು ಬರಬೇಕಾಗಿತ್ತು, ಬರಲಿಲ್ಲ, ನಿಂತೋಯ್ತು. ಆದರೆ ವ್ಯಾಕರಣ ಅಮರದಿಂದ ಏನೇನು ಅನುಕೂಲ ಬೇಕೋ ಅದು ನನಗೆ ಆಯಿತು. ನಿಘಂಟನ್ನು ತಯಾರು ಮಾಡಬೇಕಾದ್ರೆ ಆಧುನಿಕ ಕನ್ನಡ ನಿಘಂಟನ್ನು 6 ಸಂಪುಟಗಳದು ಮಾಡಬೇಕಾದ್ರೆ ಅಮರದಿಂದ ತುಂಬ ಸಹಾಯ ಆಯಿತು. ಅದನ್ನು ನಮ್ಮ ತಾತ ಹೇಳ್ಕೊಟ್ರು. ಈಗಲೂ ಬೇಕು ಅಂದರೆ ಒಂದು ಶಬ್ದ ಕೇಳಿದ್ರೆ ತಕ್ಷಣ ಶ್ಲೋಕ ಯಾವ್ದಾರು ಬರುತ್ತೆ, ಕೆಂಪೆ ಬರುತ್ತೆ. ಇನ್ನು ಶ್ರೀಕಂಠಯ್ಯನವ್ರ ಬಗ್ಗೆ ಅಷ್ಟು ಆಯಿತು, ಇನ್ನೇನು ಕೇಳಬೇಕು ಹೇಳಿ. ಇದರಲ್ಲಿ ಮೈಸೂರು ಕಾಮನ್ ರೂಮ್ನಲ್ಲಿ ಇದ್ದಾಗ ಹೇಗೆ ಆಗ್ತಿತ್ತು? ಉಳಿದವ್ರು ಯಾರ್ಯಾರು ಇರ್ತಿದ್ರು? ಎಲ್ಲ ನನಗಿಂತ ತುಂಬ ಹೆಚ್ಚು ವಯಸ್ಸಾದವರು. ನಾನೇ ಎಲ್ಲರಿಗಿಂತ ಚಿಕ್ಕವನು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದಾಗ ಎಲ್ಲರಿಗಿಂತ ಚಿಕ್ಕವನು ನಾನು. ಅವರೆಲ್ಲ ಮಾತಾಡ್ತಾಯಿದ್ದೆ, ಕೂತ್ಕೊಂಡು ಕೇಳ್ತಾ ಇದ್ದೆ. ನಾನು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಕೇಳ್ತಾ ಇದ್ರೆ ಅದನ್ನೆಲ್ಲ ಹೀರಿ ತಗೋತಾ ಇದ್ರಿ ನೀವು. ಹಾಗೆ ಕಲಿತದ್ದು. ಹಾಗೆ ಮಾಡೋದ್ರಿಂದ ಎಲ್ಲನೂ ನನಗೆ ಆತ್ಮಗತವಾಯಿತು. ಯಾರು ಇರ್ತಿದ್ರು ಅವಾಗ ಅಲ್ಲಿ? ರಾಳ್ಳಪಳ್ಳಿ ಅನಂತಕೃಷ್ಣ ಜನ್ಮರು ತೆಲುಗು ಮೇಷ್ಟ್ರಾಗಿದೆ ನಮಗೆ. ಅವರು ತೆಲುಗು ಹೇಳಿಕೊಟ್ರು, ಸಂಸ್ಕೃತ ಗೊತ್ತಿತ್ತು ಅವ್ರಿಗೆ, ಅವರು ಪಾಠ ಮಾಡ್ತಿದ್ರು. ಶಿವರಾಮ ಶಾಸ್ತ್ರಿ ಅಂತ ಅವರು ಸಂಸ್ಕೃತದ ಮೇಷ್ಟ್ರು, ಅವರು
ಹೇಳ್ಕೊಡ್ತಾಯಿದ್ರು. ಅವರು ಇದ್ದರು ಅಲ್ಲಿ ಇದು ಬರ್ತಿದ್ರು. ಆಮೇಲೆ ಎನ್ ಕಸ್ತೂರಿ ಅಂತ ಹೌದು ಚರಿತ್ರೆ ಪಾಠ ಮಾಡಿದ್ರು, ಹೌದು. ಅವರು ಇದ್ದರು ಅಲ್ಲಿ. ಇವರೆಲ್ಲ ತುಂಬ ಸೀನಿಯರ್ಸು, ಎಲ್ಲ ಸುಮಾರು 40-45 ವರ್ಷದವರು. ಹೌದು. ನಾನು ಆಗ್ತಾನೆ ಬಂದಿದ್ದವನು. ನಿಮಗೆ ಆಗ ಒಂದು ಎಷ್ಟು 20 ವರ್ಷ? 22 ವರ್ಷ 22. ಆವಾಗ ಬಂದವನು. ಅವರ ಜೊತೆ ಮಾತಾಡ್ತಿದ್ದರೆ ತಾನಾಗೇ ತಿಳುವಳಿಕೆ ಬರ್ತಾಯಿತ್ತು. ಹೌದು. ಅಂಥ ವಿದ್ವಾಂಸು ಅವರವರು ಮಾತಾಡ್ತಾ ಇದ್ದಾಗ ತುಂಬ ಸಂತೋಷಕರ ಮಾತಾಡ್ತಾಯಿದ್ರು, ತುಂಬ ಸ್ನೇಹಿತಂದೆ ಇರ್ತಿತ್ತು. ಹಾಗಿರಬೇಕು ಅಂತ ಅನ್ನಿಸ್ತಾ ಇತ್ತು. ಹೌದು. ಈ ಆದರ್ಶ ಅಂತ ಹೇಳ್ತಾರಲ್ಲ, ಕನ್ನಡಿ ಹಾಂ, ಯಾರಿಗೂ ಹೇಳಲ್ಲ, ಹೀಗೆ ಇರು ಅಂತ ಹೇಳಲ್ಲ, ನಾವು ಅದನ್ನ ನೋಡಿ ಕಲ್ತ್ಕೊಳ್ತೇವೆ. ಹೌದು, ಅದೇ ರೀತಿಯಲ್ಲಿ ಇವರೆಲ್ಲ ಆದರ್ಶವಾಗಿದ್ದರು ವ್ಯಕ್ತಿಗಳು. ಇವು ಶ್ರೀಕಂಠ ಶಾಸ್ತ್ರಿಗಳು. ಶ್ರೀಕಂಠ ಶಾಸ್ತ್ರಿಗಳು ಹಿಸ್ಟ್ರಿ. ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅಂತ ಹೌದು. ಚರಿತ್ರೆಯ ಮೇಷ್ಟ್ರು. ಅವರು ಅಧ್ಯಾಪಕರೆಲ್ಲ ಚಿಕ್ಕವರು, ಆಗ್ತಾನೆ ಬಂದು ಸೇರಿಕೊಂಡಿದ್ರು. ನಮಗೂ ಅವ್ರಿಗೂ ಒಂದು 2-3 ವರ್ಷ ವ್ಯತ್ಯಾಸ ಅಷ್ಟೇ. ಹೊತ್ತಾಗಿ ನಮ್ಮ ಕೂತ್ಕೊಂಡು ಬೆಂಚ್ ಮೇಲೆ ಕೂತಿದ್ನೋ, ಅವರು ಕುರ್ಚಿ ಮೇಲೆ ಕೂತ್ಕೊಂಡು ಪಾಠ ಮಾಡಿದ್ರು, ಅಷ್ಟೇ ವ್ಯತ್ಯಾಸ. ಆತ ಚರಿತ್ರೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದರಿಂದ ಅವ್ರಿಗೆ ಸ್ವಲ್ಪ ಕಿವುಡಿತ್ತು. ಓಕೆ. ಆ ಪ್ಲ್ಯಾಟ್ಫಾರಮ್ ಮೇಲೆ ನಿಂತ್ಕೊಂಡು ಅವರು ಪಾಠ ಮಾಡ್ತಿದ್ರೆ ಎಲ್ಲೋ ಸ್ವಲ್ಪ ಅವ್ರಿಗೆ ತಾನು ಹೇಳೋದು ಇವ್ರಿಗೆ ಕೇಳಿಸ್ತಿರ್ಲಿಲ್ಲ ಅಂತ ಅನಿಸಿದ್ರೆ ಆವಾಗ ಹೇಳುವಾಗ ಮುಂದಕ್ಕೆ ಬಗ್ಗಿ ಹೇಳೋರು. ಆದರೆ ತುಂಬ ಚೆನ್ನಾಗಿ ವಿಷಯ ಸಂಗ್ರಹ ಮಾಡಿ ಅದನ್ನು ಹೇಳ್ತಾಯಿದ್ರು. ಅವರಿಂದ ನಾವು ವೃತ್ತಿನಿಷ್ಠೆ, ಗ್ರೀಕ್ ಹಿಸ್ಟ್ರಿ, ರೋಮನ್ ಹಿಸ್ಟ್ರಿ ಅದನ್ನು ಕಲಿತ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಕಲಿತ್ಕೊಂಡು ಆಮೇಲೆ ಅದ್ರ ಮೂಲಕ ಇಂಡಿಯಾ ದೇಶ ಚರಿತ್ರೆನೂ ಕೂಡ ಅವರು ಹೇಳಿಕೊಟ್ರು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು. ತುಂಬ ಯೋಗ್ಯ, ಹೆಚ್ಚಿನ ಬದುಕಲಿಲ್ಲ ಆಮೇಲೆ. ಹೇಳಿ, ನಿಮ್ಮ ದೃಷ್ಟಿಯಲ್ಲಿ ಏನು ಕೇಳಬೇಕು ಅಂತ ಇದ್ದೀರಿ ನನ್ನನ್ನು? ಇವರು ತೀನಂಶ್ರೀ ಅವರು ಇಂಗ್ಲಿಷ್ನಲ್ಲೂ MA ಮಾಡಿಕೊಂಡ್ರು, ಕನ್ನಡದಲ್ಲೂ MA ಮಾಡಿಕೊಂಡ್ರು. ಸಂಸ್ಕೃತದಲ್ಲಿ ಇಂಗ್ಲೀಷ್ ಮಾಡಿದ್ರು, ಇಂಗ್ಲೀಷ್ ಸಂಸ್ಕೃತ ಎರಡೂ ಮಾಡ್ಕೊಂಡಿದ್ರು. ಆಮೇಲೆ ಕನ್ನಡ ಗೊತ್ತಾಗಿತ್ತು ಅವ್ರಿಗೆ. ಹೌದು. ಸೊ ಅವರ ಕ್ಲಾಸಿನಲ್ಲಿ ಅವರು ಪಾಠ ಮಾಡ್ಬೇಕಾದ್ರೆ ಇದು ಇಂಗ್ಲಿಷ್ ಅದರ ಇಲ್ಲ ರೆಫರೆನ್ಸ್ ಎಲ್ಲ ಬರ್ತಿತ್ತ? ಇಲ್ಲ, ಬರ್ತಿರಲಿಲ್ಲ, ಬೇಕಿರಲಿಲ್ಲ. ಆದರೆ ಯಾವುದಾದ್ರು ಒಂದು ಇಂಗ್ಲೀಷ್ ಶಬ್ದವನ್ನು ಬಂತು ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳ್ತೀನಿ, ಕನ್ನಡದಲ್ಲಿ ವಿವರಿಸೋರು. ಮೇಷ್ಟ್ರ ಆಗಿ, ಅಧ್ಯಾಪಕನಾಗಿ ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿದರು ಅಂತ ಹೃದಯಕ್ಕೆ ತಲುಪಬೇಕು, ಹಾಗೆ ಪಾಠ ಮಾಡ್ತಿದ್ರು. ತುಂಬ ಒಳ್ಳೆ ಮೇಷ್ಟ್ರು. ನಿಮ್ಮ ನೆನಪಿನಲ್ಲಿ ಇರುವ ಯಾವುದಾದ್ರು ಏನು ಸಂದರ್ಭಗಳು, ಸಂಗತಿಗಳು? ಅನೇಕ ಸಂದರ್ಭಗಳುಂಟು. ಅವರು ಕನ್ನಡವನ್ನು ಪಾಠ ಮಾಡಬೇಕಾದ್ರೆ ವ್ಯಾಕರಣ ಮೂಲಕ ಶಬ್ದಮಣ ನಿರೂಪಣ ಅನ್ನೋ ಗ್ರಂಥವನ್ನು ಬಾಯಿವರ್ತಿ ಹೆಚ್ಚು ಕೊಡೋದು. ಅದನ್ನು ವಿವರ ಕೊಡಬೇಕಾದ್ರೆ ಕಾವ್ಯದಿಂದ ಆ ಶಬ್ದಮಣ ನಿರೂಪಣ ಇಲ್ಲ, ಕಾವ್ಯದಲ್ಲಿ ಇರಬೇಕಾದ ಒಂದು ಭಾಗವನ್ನು ಬಾಯಿಗೆ ಬರುತ್ತೆ ಅವ್ರಿಗೆ, ಅದನ್ನು ಹೇಳಿ ಅದರಲ್ಲಿರ್ತಕ್ಕ ವ್ಯಾಕರಣ ವಿಷಯ ಏನು ಅಂತ ಅದರ ಮೂಲಕ ತಿಳಿಸ. ಯಾಕಂದ್ರೆ ವ್ಯಾಕರಣ ಅನ್ನೋದು ಶುಷ್ಕ ಸಬ್ಜೆಕ್ಟ್, ಅದಕ್ಕೆ ಕಾವ್ಯದ ರಕ್ತಪೂರ್ಣ ಮಾಡಬೇಕು. ಹೌದು, ಹಾಗೆ ಮಾಡಿ ಅವರು ಎರಡನ್ನು ತೋರಿಸ್ತಾರೆ. ಅದರಿಂದ ವ್ಯಾಕರಣದ ಮೂಲಕ, ಕಾವ್ಯದ ಮೂಲಕ ನಮಗೆ ವ್ಯಾಕರಣ ಆಯಿತು. ಅಲ್ಲ, ಅದು ನಿಮ್ಗೆ ಅವ್ರು ಎಷ್ಟು ಪ್ರಭಾವ ಬೀರಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂದ್ರೆ ಒಬ್ರು ಮೇಷ್ಟ್ರು ವ್ಯಾಕರಣ ಕಲಿಸಿಕೊಟ್ರು ಅನ್ನೋದನ್ನ ಯಾರು ನೆನ್ಪು ಮಾಡ್ಕೊಳ್ಳೋದಿಲ್ಲ. ನಾವೆಲ್ಲ ಅವರು ಆ ಕಾದಂಬರಿ ಇದೆ ಹೇಳ್ಕೊಟ್ರು, ಈ ನಾಟಕ ಹೇಳ್ಕೊಟ್ರು ಅಂತ ಹೇಳ್ತೇವೆ. ಒಂದು ವ್ಯಾಕರಣ ಪುಸ್ತಕವನ್ನ ನನಗೆ ಹೇಳ್ಕೊಟ್ರು ಅನ್ನೋ ಯಾರು ನೆನ್ಪು ಮಾಡ್ಕೊಳ್ಳೋದಿಲ್ಲ. ಇದು ವ್ಯಾಕರಣ ಹೇಳ್ಕೊಟ್ರು. ಹಾಗಾಗಿ ನಿಮಗೆ ವ್ಯಾಕರಣವನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನಿಜ.
ಅದಕ್ಕೆ ವ್ಯಾಕರಣ ಸ್ಪಷ್ಟವಾಗಿ ದೈಹಿಕವಾಗಿದೆ. ಹೌದು. ಇನ್ನೊಂದು ಸಂದರ್ಭದಲ್ಲಿ ದಾರಾ ಬೇಂದ್ರೆ ಅವರು ಕಾಲೇಜಿಗೆ ಬಂದಾಗ ಮನೆಗೆ ಬಂದು ಇವರೆಲ್ಲ ಮನೆಗೆ ಬಂದಿದ್ದಲ್ಲ ಆ ವಿಚಾರ. ಬೇಂದ್ರೆ ಅವರು ಮೈಸೂರಿಗೆ ಬಂದರು, ಕಾಲೇಜಿಗೆ ಬಂದು ಒಂದು ಉಪನ್ಯಾಸ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದೆ. ಅವ್ರನ್ನ ಊಟಕ್ಕೆ ಬರ್ತೀನಿದ್ರು. ಬರ್ತಿದ್ರೆ ನಮ್ಮ ಮೇಷ್ಟ್ರುಗಳನ್ನು ವೆಂಕಣ್ಣನವ್ರನ್ನ, ಟಿ ಎನ್ ಶ್ರೀಕಂಠಯ್ಯನವ್ರನ್ನ, ಡಿ ಎಲ್ ಸಮಾಚಾರ್ಯರನ್ನ ಇವರನ್ನೆಲ್ಲ ಆಹ್ವಾನ ಮಾಡಿದೆ. ನನ್ನ ಸ್ನೇಹಿತರು ಪರಮೇಶ್ವರ ಭಟ್ರು ಮತ್ತು ಎಚ್ ಎಂ ಶಂಕರನಾರಾಯಣ ಅವ್ರನ್ನ ಕರೆದೆ. ನಮ್ಮನೆಗೆ ಕರೆದು ಸೊಗಸಾದ ಊಟ ತಾಯಿ ತುಂಬ ಚೆನ್ನಾಗಿ ಮಾಡಿದರು. ಬೇಂದ್ರೆಯವರು ಮತ್ತು ಮೇಷ್ಟ್ರುಗಳೆಲ್ಲ ಇದ್ದರು. ಅವರೆಲ್ಲ ಊಟ ಮಾಡಿಕೊಂಡು ನಮ್ಮ ಮನೆ ಜಗಲಿ ಮುಂದೆಲ್ಲ ಕೂತ್ಕೊಂಡ್ಮೇಲೆ ಜಮಖಾನ ಹಾಸಿದ್ದೆ. ಕೂತ್ಕೊಂಡ್ಮೇಲೆ ಬೇಂದ್ರೆಯವರು ಶುರು ಮಾಡೋ ತಮ್ಮ ಸ್ವಂತ ಬಾಯಿಗೆ ಬಂದು ಪದ್ಯಗಳನ್ನೆಲ್ಲ ಅಂದಾಗ ಅವ್ರು ಹೇಳಿದರು. ತುಂಬ ಚೆನ್ನಾಗಿ ಹೇಳಿದ್ರು. 1 ಗಂಟೆ ಕಾವ್ಯ ವಾಚನ ಮಾಡಿಕೊಟ್ರು. ನಮ್ಮ ಮನೆಯವ್ರಿಗೆ, ನಮ್ಮ ತಾಯಿಗೆ, ನಮ್ಮ ತಂದೆಗೆ ಎಲ್ಲ ತುಂಬ ಸಂತೋಷ ಆಯಿತು. ಬೀದಿಲಿ ಹೋಗ್ತಿದ್ರಲ್ಲ ನಿಂತ್ಕೊಂಡು ಏನಿದೆ ಹಾಗೆ ನಮಗೆ ಬೇಂದ್ರೆಯವರ ಪರಿಚಯ ಆದದ್ದು. ಒಳ್ಳೆಯ ಮನುಷ್ಯ. ಹೌದು ಹೌದು. ಕಾವ್ಯವನ್ನೇ ಬದುಕ್ತಾ ಇದ್ದಂಥ ಮನುಷ್ಯ ಅವರು. ಹೌದು, ಮರೆತು. ಇನ್ನು ಇವರುಗಳೆಲ್ಲ ಹೊಸಬರು ಯಾರು ಬಂದರು ಕಾರ್ಯ ಕರೆದು ಉಪನ್ಯಾಸ ಆನಕ ಸರ್ ಬಂದು ಮಾತಾಡೋರು, ಅವರು ಬೇಂದ್ರೆ ಬಂದು ಮಾತಾಡೋರು. ಅಲ್ಲಿ ಧಾರವಾಡದಿಂದ ಯಾರು ಬಂದರೆ ಅವರು ಬಂದಾಗ ಮಾತಾಡೋರು. ಹೀಗಾಗಿ ಆಗಿನ ಕಾಲದಲ್ಲಿ ಬೆಂಗಳೂರು, ಧಾರವಾಡ, ಮೈಸೂರು ಇವೆಲ್ಲ ಎಲ್ಲರೂ ಬಂದು ಸೇರ್ತಾಯಿದ್ರು ಕನ್ನಡದ ಮಾತುಗೋಸ್ಕರ. ಹಾಗಾಯಿತು ನಮಗೆಲ್ಲ. ಹಾಗೆಲ್ಲ ಪರಿಚಯ ಆದದ್ದು ಕನ್ನಡ ಮೂಲಕ. ನನಗೆ ಮಾತಾಡಬೇಕು ಅನ್ನೋ ಒಂದು ಚಪಲ ಇತ್ತು ಮೊದಲಿನ. ಮಾತಾಡಬೇಕು ಅಂದರೆ ಯಾಕೆ ಚಪಲ, ಯಾಕೆ ಅಂದರೆ ಆಸೆ ಇದೆ ಮಾತಾಡಬೇಕು ಅಂತ. ಕನ್ನಡದ ಚರ್ಚಾಕೂಟಗಳಾಗ್ತಾಯಿದ್ದು ಹೈಸ್ಕೂಲಲ್ಲಿ. ಆಗಿನ ಕಾಲದಿಂದ ನಾನು ಮಾತಾಡ್ತೀನಿ ಚರ್ಚಾಕೂಟಗಳಲ್ಲಿ. ಚೆನ್ನಾಗಿ ಮಾತಾಡ್ತಾನೆ ಅವನವನು, ಹಾಗಂತ ಹೇಳಿದ್ರೆ ಖುಷಿ ಆಗೋದು. ಇನ್ನೊಂದು ಸಲ ಮಾತಾಡಬೇಕು ಅಂತ ಹಾಗೆ ಮಾತಾಡೋದೆ. MA ಪಾಸ್ ಮಾಡಿದ್ಮೇಲೆ ಕಾವ್ಯವನ್ನು ಕೂತು ಮಾತಾಡೋದು ಬಂತು. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ ನಾನು ಅಂತ ಜನ ಹೇಳ್ತಾಯಿದ್ರು. ನಾನು ತುಂಬ ಸಂತೋಷ ಪಡ್ತಾಯಿದ್ದೆ. ಅದನ್ನು ಆಮೇಲಿಂದ ಉಪನ್ಯಾಸ ಅನೇಕ ಕಡೆಗಳಲ್ಲಿ ಆಹ್ವಾನ ಮಾಡೋರು ಉಪನ್ಯಾಸಕ್ಕೆ. ಆಗ 1 ಗಂಟೆ ನಿಂತರೆ ಸರಳವಾಗಿ ಮಾತಾಡೋದು. ಆ ಮಾತಾಡೋದನ್ನು ನನಗೆ ಮಾತಾಡೋದಕ್ಕೆ ತುಂಬ ಆಸೆ ಇತ್ತು. ಹಾಗೆ ಈಗಲೂ ಕೂಡ ಆಸೆ ಇದೆ. ನಿಮಗೆ DLN ಅವರ ವಿಷಯದಲ್ಲಿ ನಿಮ್ಗೆ ಏನು ನೆನಪಿದೆ? ಹಿರಿಯಣ್ಣವರೇ ಅಲ್ಲ, ನರಸಿಂಹಾಚಾರ್ಯ ಅವರ ವಿಷಯದಲ್ಲಿ. ನರಸಿಂಹಸ್ವಾಮಿನೇ ಅಲ್ಲ, ನರಸಿಂಹಾಚಾರ್ಯ. ಡಿ ಎಲ್ ನರಸಿಂಹಾಚಾರ್ಯ. DL ನರಸಿಂಹಾಚಾರ್ಯರು ಕನ್ನಡ ಭಾಷೆ ಸಂಸ್ಕೃತದಿಂದ ಬೇರೆಯಾಗಿ ಕನ್ನಡ ಭಾಷೆ ಏನೇನಿದೆ ಕನ್ನಡದಲ್ಲಿ ಅನ್ನೋದನ್ನು ಅವರಿಂದ ಕಲಿಬೇಕು. ಟಿ ಎನ್ ಶ್ರೀಕಂಠಯ್ಯನವ್ರಿಗಿಂತ ಹೆಚ್ಚು ಕನ್ನಡ ತಿಳುವಳಿಕೆ ನರಸಿಂಹಾಚಾರ್ಯ. ಅವರು ಅಯ್ಯಂಗಾರ್ಯರು, ತಮಿಳು ಮಾತಾಡೋರು. ಆದರೂ ಕನ್ನಡವನ್ನು ಹಳೆಗನ್ನಡ ಗ್ರಂಥಗಳು ಎಲ್ಲವನ್ನು ಓದ್ಕೊಂಡಿದ್ದರು. ಓರಿಯೆಂಟಲ್ ಲೈಬ್ರರಿ ಇರುವ ಹಳೆ ಪುಸ್ತಕಗಳನ್ನು ಹುಡುಕಿ ಅಲ್ಲಿ ಬರ್ತಕ್ಕ ಅಪರೂಪದ ಶಬ್ದಗಳನ್ನೆಲ್ಲ ಹುಡುಕಿ ಆ ಅಪರೂಪದ ಶಬ್ದಗಳನ್ನೇ ಐಶ್ವರ್ಯವನ್ನು ಮಾಡಿಕೊಂಡು ಇಟ್ಕೊಂಡಿದ್ದರು. ಶ್ರೀಕಂಠಯ್ಯನವರು ಕೂಡ ನರಸಿಂಹಾಚಾರ್ಯರನ್ನ ಕನ್ನಡಕ್ಕೆ ಅವರೇ ನಮಗಿಂತ ಹೆಚ್ಚಿರುವಳಿಕೆ ಪಡೆದಿರು ಅಂತ ಹೇಳ್ತಾಯಿದ್ರು. ಆ ಕಾಲದಲ್ಲಿ ಇನ್ನೊಂದು ಏನಂದರೆ ಗುಣಗ್ರಾಹಿತ್ವ ಇತ್ತು. ಹೌದು ಇತ್ತು. ಮತ್ಸರ ಇರಲಿಲ್ಲ.
ಒಳಗೊಳಗೆ ದ್ವೇಷ ಇರಲಿಲ್ಲ. ಇರಲಿಲ್ಲ. ಅವರಿಬ್ಬರು ಸ್ನೇಹಿತರಾಗಿದ್ದರು. ಆ ಸ್ನೇಹ ನಮಗೆ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷ ಉಂಟು ಮಾಡ್ತಾಯಿತ್ತು. ತುಂಬ ದೊಡ್ಡ ವ್ಯಕ್ತಿ ಆತ ನರಸಿಂಹಾಚಾರ್ಯ. ಡಿ ಎಲ್ ನರಸಿಂಹಾಚಾರ್ಯರಿಗೆ ಸೈಕಲ್ ಹೊಡೆಯೋಕ್ಕೆ ಬರ್ತಾ ಇತ್ತಾ? ವಿದ್ಯಾರ್ಥಿಗಳ ಕೈ ಕಲ್ತ್ಕೊಂಡ್ರು ಅವರು. ಹಾಂ. ನಾವು ವಿದ್ಯಾರ್ಥಿಗಳಾದವರು ಅವ್ರನ್ನ ಸೈಕಲ್ ಮೇಲೆ ಕೂರಿಸಿ ನಾನು ಒಂದು ಕಡೆ ಶಂಕರನ ಹಿಡ್ಕೊಂಡು ನೂಕ್ಕೊಂಡು ಹೋಗೋದು, ಆಮೇಲೆ ಬಿಟ್ಬಿಡೋದು. ಆಮೇಲೆ ದೂರ ಹೋದರೆ ಹಾಗೆ ಸೈಕಲ್ ಕಲಿಸೋದು. ವಿದ್ಯಾರ್ಥಿಗಳಿಂದ ಸೈಕಲ್ ಕಲ್ತರು ಅವರು. ಹೀಗೆಲ್ಲ ಆಯಿತು. ನಿಮ್ಗೆ ನೆನಪಿರುವಂತ ಬೇರೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಆ ಕಾಲದಲ್ಲಿ ಇವರಿಬ್ಬರಿಂದ ಪಾಠ ಹೇಳಿಸ್ಕೊಂಡವ್ರು? ಪರಮೇಶ್ವರ ಭಟ್ಟ. ಹೌದು. ಒಳ್ಳೆ, ನನಗಿಂತ ಒಂದು ಚಿಕ್ಕವನು. ಅದೇ ತುಂಬ ತಿಳುವಳಿಕೆ ಇತ್ತು, 1 ವರ್ಷಕ್ಕೆ ಚಿಕ್ಕವನು, ಒಂದು ಕಡಿಮೆ, ಆದರೆ ತಿಳುವಳಿಕೆ ಹೆಚ್ಚಾಗಿತ್ತು. ಅವನು ನಮ್ಮ ಜೊತೆ ಬರ್ತಿದ್ದ. ಅವನು ಒಳ್ಳೆಯ ವಿದ್ಯಾರ್ಥಿ. ಅವ್ರ ಹಾಗೆ ಇನ್ಯಾರೂ ನಮಗೆ ಸಿಕ್ಕಲಿಲ್ಲ. 3 ವರ್ಷ ನಾವು BA ಓದಿದಾಗ ನಮಗಿಂತ 1 ವರ್ಷ ಕಡಿಮೆ ಪರಮೇಶ್ವರ ಭಟ್ರು ನಮ್ಮ ತರಗತಿಗೆ ಅವನು ಬರ್ತಿದ್ದ. 3 ಜನಕ್ಕೂ ಒಟ್ಟಿಗೆ ಪಾಠ ಮಾಡೋದು. ಒಂದು ಕ್ಲಾಸ್ ಕಡಿಮೆ, 3 ಜನ ಕೂತ್ಕೊಂಡ್ರೆ 3 ಜನಕ್ಕೂ ಪಾಠ ಮಾಡಿದ್ರು. ಹಾಗೆ ನಾವು ಒಟ್ಟಿಗೆ ಕಲಿತವ್ರು ಜೂನಿಯರ್ ಜೊತೆ. ಅವನು ಒಳ್ಳೆಯ ವಿದ್ವಾಂಸನಾಗಿದ್ದ, ಒಳ್ಳೆಯ ಕವಿ. ಅವನು ಕಾವ್ಯ ಬರೆದ, ಅನುವಾದ, ಸಂಸ್ಕೃತದ ಗ್ರಂಥಗಳನ್ನ ಅನುವಾದ ಮಾಡಿದರು ಅನೇಕ. ಹೌದು. ನಾನು ಶಂಕರನಾರಾಯಣರು ಅನುವಾದ ಅಷ್ಟು ಮಾಡಲಿಲ್ಲ, ಬರವಣಿಗೆ ಮಾಡಿದ್ರು ಬೇಕಾದಷ್ಟು. ಇವರು ಕಾಲದಲ್ಲಿ ಮುದ್ರಾ ರಾಕ್ಷಸವನ್ನ, ಅದೇ ಇವರು ರಾಕ್ಷಸನ ಮುದ್ರಿಕೆ ಅಂತ ಮಾಡಿದ್ರು. ಹೌದು. ಅದನ್ನ ಏನಾದ್ರು ಸ್ಟೇಜ್ ಮೇಲೆ ತಂದ್ರ? ಬರಲಿಲ್ಲ. ಕಾಲೇಜಿನಲ್ಲಿ ಯಾವಾಗ ನಾಟಕ ಆಡ್ತಿದ್ರು, ಹಳೆಗನ್ನಡ ತಗೋತಾ ಇರಲಿಲ್ಲ ಇನ್ನೂ. ಆಗ ನಾಟಕ ಆಡೋದು ಸೋಷಿಯಲ್ ಪ್ಲೇಸ್ ಅಂತ ನಾಟಕಗಳನ್ನ ಆಡ್ತಾಯಿದ್ರು. ಆದರೆ ಕನ್ನಡದವರು ಕೆಲವು ಹಳೆಗನ್ನಡ ಮಾಡಿದ್ದಾರೆ, ಅದು ನಾಟಕಕ್ಕೆ ಬರ್ತಿರಲಿಲ್ಲ. ಆದರೆ ಅಪರೂಪಕ್ಕೆ ಬಂದರೂ ಚೆನ್ನಾಗಿರ್ತಾಯಿತ್ತು ನಾಟಕ. ನಿಮಗೆ ಈ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ತೀನಂಶಿಯವರು ಬರಿತಾ ಇದ್ದಾಗ ಎಷ್ಟು ವರ್ಷ ತಗೊಂಡ್ರು, ಅದಕ್ಕೆ ಏನೇನು ಪ್ರಿಪರೇಷನ್ ಮಾಡ್ತಾ ಇದ್ರು, ಅದರ ಬಗ್ಗೆ ನಿಮ್ಗೇನಾದ್ರೂ ಸುಳಿವು ಸಿಗ್ತಾ ಇತ್ತಾ? ಅವರು ನಮಗೆ ಏನೂ ಸಿಗ್ತಿರಲಿಲ್ಲ. ಆ ಪುಸ್ತಕ ಹೊರಗೆ ಬಂದ ಮೇಲೆ, ಪ್ರಿಂಟ್ ಆದಮೇಲೆ ಗೊತ್ತಾಯ್ತು. ಅವರು ಬರಿತಾ ಇದ್ದಾರೆ ಅಂತ ಗೊತ್ತಿತ್ತೆ ಹೊರತು ಹೇಗೆ ಬರೀತಾರೆ ಗೊತ್ತಾಯಿಲ್ಲ. ಆ ಪುಸ್ತಕ ಬಂದ ಮೇಲೆ ನೋಡಿದ್ರೆ ಎಂಥ ಒಳ್ಳೆಯ ಪುಸ್ತಕ ಇದು, ಎಷ್ಟು ಅಚ್ಚುಕಟ್ಟಾಗಿದೆ ಅಂತ. ಗಾತ್ರವಾದ ಪುಸ್ತಕ ಅದು. ಅದನ್ನು 550 ಪೇಜ್ ತುಂಬ ಚೆನ್ನಾಗಿರೋ ಪುಸ್ತಕ. ಕಾವ್ಯ ಮೀಮಾಂಸೆ ಅಂದರೆ ಏನು, ಕ್ರಿಟಿಸಿಸಮ್ ಅಂದರೆ ಏನು ಅನ್ನೋ ಅರ್ಥವನ್ನು ಕನ್ನಡಕ್ಕೆ ಹೇಳಿಕೊಟ್ಟದ್ದು ಆ ಪುಸ್ತಕ. ಅದನ್ನು ನಾನು ಪೂರ್ತಿ ಓದಿದ್ದೀನಿ. ತುಂಬ ಚೆನ್ನಾಗಿರ್ತಕ್ಕ ಗ್ರಂಥ. ನಾವೆಲ್ಲ ವಿದ್ಯಾರ್ಥಿಗಳೆಲ್ಲ ಆ ಪುಸ್ತಕ ಓದ್ಕೊಂಡಿದ್ದೀವಿ. ಅದನ್ನ ಆಮೇಲೆ ಏನಾದರೂ ಟೆಕ್ಸ್ಟ್ ಬುಕ್ ಆಗಿ ಏನಾದರೂ ಮಾಡಿದ್ರ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ? ಏನು ಮಾಡಲಿ, ಅದನ್ನು ರೆಫರೆನ್ಸ್ ವರ್ಕ್ ಅಂತ ಹೇಳ್ತಾರೆ. ಅಷ್ಟಾಯ್ತು. ಎಷ್ಟೊಂದು ಪ್ರಶ್ನೆಗಳು ಹಾಕ್ಕೊಂಡಿದ್ದೀರಿ. ಇಲ್ಲ, ಇದೆಲ್ಲ ಅವರ ವಿವರಗಳಷ್ಟೇ. ಪ್ರಶ್ನೆ ನಾನು ತುಂಬ ಜನರಲ್ ಆಗಿ ಹಾಕ್ಕೊಂಡೆ, ಯಾಕಂದ್ರೆ ನಿಮಗೆ ಪ್ರಶ್ನೆಗಳಿಂದ ನಿಮ್ಮನ್ನು ಬಂಧಿಸೋದು ಬೇಡ ಅಂತ. ಸರಿ. ಯಾಕಂದ್ರೆ ಲಹರಿ ಕಟ್ಟಾಗಿ ಹೋಗುತ್ತೆ ಪ್ರಶ್ನೆಗಳು ತುಂಬ ಹಾಕಿದ್ರೆ. ಅದೇ ನೀವು ಕೇಳಿದ್ರಿ, ಕೇಳಿದ್ರೆ ಇನ್ನು ಒಂದೇ ಒಂದು ಪ್ರಶ್ನೆ. ಅಧ್ಯಾಪನದಲ್ಲಿ ಮತ್ತು ಒಟ್ಟು ವ್ಯಕ್ತಿತ್ವದಲ್ಲಿ ಗುರು ಶಿಷ್ಯ ಪರಂಪರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆಗಿನ ಕಾಲಕ್ಕೂ ಆಮೇಲೆ ನೀವು ನೋಡಿದ ದಿನಗಳಿಗೂ ಏನಾದರೂ ವ್ಯತ್ಯಾಸ ನೀವು ನೋಡಿದ್ರಾ? ಕನ್ನಡದ ದೃಷ್ಟಿಯಿಂದ ಹೇಳಿದಾದರೆ ನಮಗೆ ಹಿರಿಯರಾಗಿದ್ದ ವೆಂಕಣ್ಣಯ್ಯನವರು, TN ಶ್ರೀಕಂಠಯ್ಯರು, ಅದು ಒಂದು ಮಟ್ಟ, ಅದು ಬೇರೆ ರೀತಿ. ಆದರೆ ಅದಾದ ಮೇಲೆ ಏನಾಯಿತು ಅಂದರೆ
ಇಂಗ್ಲೀಷ್ ಮೂಲಕ ಹ್ಮ್. ವ್ಯಾಕರಣವನ್ನು ಅಚ್ಚುಕಟ್ಟಾಗಿ ಕನ್ನಡ ಪಾಠ ಮಾಡೋದು ರೀತಿ ಬದಲಾವಣೆ ಆಯಿತು. ಹ್ಮ್. ಇಂಗ್ಲೀಷಿನ ಮೂಲಕ ನಾವು ಕನ್ನಡಕ್ಕೆ ಹೆಚ್ಚು ತಂದ್ಕೊಂಡು ಬೇಕಾದಷ್ಟು ಹ್ಮ್. ಅದು ಬಂದದ್ದು ಇಂಗ್ಲೀಷ್ ಮೇಷ್ಟ್ರುಗಳ ಮೂಲಕ, ಹೌದು ಕನ್ನಡ ಮೇಷ್ಟ್ರುಗಳ ಮೂಲಕ. ಹೌದು. ಕನ್ನಡ ಪಾಠ ಮಾಡೋರು ಕಲಿತು ಅದನ್ನು ಹೇಳ್ಕೊಡೋರು. ವ್ಯಾಕರಣ ಗ್ರಂಥಗಳು ಬಂದಾಗ ಇಂಗ್ಲೀಷ್ ಗ್ರಂಥ ಹೇಗೆ ಬಂದರೋ ಆ ರೀತಿ ಒಳಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಬರೆಯೋಕ್ಕೆ ಶುರು ಮಾಡಿದ್ರು. ಹೈಸ್ಕೂಲ್ಗಳಿಗೆ ಹುಡುಗರಿಗೆ ಆ ಥರ ಗ್ರಂಥಗಳು ಬಂದವು. ಬರವಣಿಗೆ ಚೆನ್ನಾಗಿತ್ತು. ಹಾಗೆ ಬಂದದ್ರಿಂದ ವಿದ್ಯಾರ್ಥಿಗಳಿಗೆ ಕನ್ನಡ ಬರವಣಿಗೆ ಹೆಚ್ಚು ವ್ಯಾಕರಣ ಬಂತು. ಆದರೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಆ ನಿಮ್ಮ ಗುರುಗಳಿಗಿದ್ದಂಥ ಒಂದು ಸಂಸ್ಕೃತದ ಒಂದು ಹಿಡಿತ ಆಮೇಲೆ ಬಂದ ಅಧ್ಯಾಪಕರಿಗೆ ಬರಲಿಲ್ಲ, ಕಡಿಮೆ ಆಗ್ತಾ ಹೋಯ್ತು. ಕಡಿಮೆ ಆಯಿತು, ತುಂಬ ಕಡಿಮೆ ಆಯಿತು. ಆದರೆ ಅದರಿಂದ ಏನೊಂದು ಒಂದಾಯಿತು ಅಂದರೆ ಕನ್ನಡ ಶುದ್ಧವಾಯಿತು, ಕನ್ನಡ ಶುಭ್ರವಾಯಿತು. ಕನ್ನಡದಲ್ಲಿ ಇಕ್ಕಟ್ಟು ಸಿಕ್ಕೋದು ತಪ್ಪು ಬರ್ತಾ ಇರಲಿಲ್ಲ. ಬಂದಮೇಲೆ ಕನ್ನಡವನ್ನು ಚೆನ್ನಾಗಿ ಕಲಿತರು, ಬರವಣಿಗೆ ಚೆನ್ನಾಯಿತು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಬರೆದದೆಲ್ಲ ಅಚ್ಚುಕಟ್ಟಾಗ್ತಾ ಬಂತು ವ್ಯಾಕರಣದ ಮೂಲಕ. ಹೊಸಗನ್ನಡದಲ್ಲಿ ಪ್ರಾರಂಭದಲ್ಲಿ ಬರೆದವರೆಲ್ಲ ಎಲ್ ಗುಂಡಪ್ಪ, ವಿ ಸೀತಾರಾಮಯ್ಯ, ಎಂ ವಿ ಸೀತಾರಾಮಯ್ಯ ಇತ್ಯಾದಿಗಳ ಜನರೆಲ್ಲ ತುಂಬ ಶುಭ್ರವಾಗಿ ಬರ್ಕೊಂಬಂದರು. ಬರವಣಿಗೆ ಅಚ್ಚುಕಟ್ಟಾಯಿತು. ಹೊಸಗನ್ನಡದ ಬರವಣಿಗೆ ಚೆನ್ನಾಗಿದೆ ಅಂತ ಅನ್ನೋ ಹಾಗೆ ಜನರ ಬಾಯಿಂದ ಬಂತು. ಆವಾಗಲೇ ಕನ್ನಡದ ಶೈಲಿ ಕೀರ್ತಿ ಪಡೀತು. ಎಲ್ಲರೂ ಕೂಡ ಬರವಣಿಗೆಯನ್ನು ಚೆಂದ ಮಾಡಿದ್ರು. ಈಗ ಕನ್ನಡ ಬರವಣಿಗೆ ತುಂಬ ಚೆನ್ನಾಗಿದೆ. ಆದರೆ ಪತ್ರಿಕೆಗಳಲ್ಲಿ ತಪ್ಪು ಹೆಚ್ಚಾಗಿ ಬರುತ್ತೆ. ಪತ್ರಿಕೆಗಳಲ್ಲಿ ಈಗ ಪ್ರೂಫ್ ರೀಡರ್ ಗಳೇ ಇಲ್ಲ, ತಪ್ಪು ಬರುತ್ತೆ, ತಪ್ಪದಿದ್ದವರೇ ಇಲ್ಲ ಈಗ. ಪತ್ರಿಕೆಗಳಲ್ಲಿ ತಪ್ಪು ಬರುತ್ತೆ, ಆದರೆ ಗ್ರಂಥಗಳಲ್ಲಿ ತಪ್ಪು ಬರುವುದಿಲ್ಲ. ಕಡಿಮೆ ಕಡಿಮೆ. ನೀವು ಸ್ವಲ್ಪವೇ ಪ್ರಶ್ನೆಗಳನ್ನು ಕೇಳಿದ್ರು, ಭಾಳ ಗುಟ್ಟಾಗೋದ್ರಲ್ಲಿ ಏನು ಬರಬೇಕು ಅಂತ ನನ್ನಿಂದ ಉತ್ತರಗಳನ್ನು ಎಳೆದಿದ್ದೀನಿ. ನಾನು ಬೇಕಾದಷ್ಟು ಹೇಳಿದೆ ಅನ್ನೋ ಹಾಗೆ ಕಾಣುತ್ತೆ ನನಗೆ. ಅದು ಯಾವತ್ತೂ ಹಾಗೆ ಸಂದರ್ಶನದಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳಬಾರ್ದು. ಹೌದು, ಮಾತಾಡುವವರಿಗೆ ಮಾತಾಡ್ಲಿಕ್ಕೆ ಬಿಡಬೇಕು, ಆಗ ಜಾಸ್ತಿ ವಿಷಯಗಳು ಬರ್ತವೆ. ನೀವು ಆ ಕೆಲಸ ಮಾಡಿದ್ದೀರಿ. ಜಿ ವೆಂಕಟಸುಬ್ಬಯ್ಯನವರು ಇಷ್ಟು ಹೊತ್ತು ನಮ್ಮ ಜೊತೆ ಅವರ ಗುರು ಪರಂಪರೆಯ ಬಗ್ಗೆ, ಅವರ ಗುರುಗಳ ಬಗ್ಗೆ, ಅವರ ಸಹಪಾಠಿಗಳ ಬಗ್ಗೆ ಅನೇಕ ವಿಚಾರಗಳನ್ನ, ಖಾಸಗಿ ವಿಚಾರಗಳನ್ನ, ಅತ್ಯಂತ ಆತ್ಮೀಯವಾದಂಥ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೇನೆ ಉತ್ತರಗಳನ್ನು ಹೇಳ್ತಾ ಹೇಳ್ತಾ ಭಾವುಕರು ಕೂಡ ಆದ್ರೂ ಕೂಡ ಸಹಜವೇ. ಯಾಕಂದ್ರೆ ಆ ಕಾಲದ ಒಂದು ಗುರು ಶಿಷ್ಯ ಅನುಭವ, ಅದೊಂದು ಒಂದು ಅನುಬಂಧ ಆ ರೀತಿ ಇತ್ತು. ಅಂತಹ ಹಿರಿಯರನ್ನ ಅವರು ನೆನೆಸ್ಕೊಂಡಿದ್ದಾರೆ. ಅವರಿಗೆ ಏನು ಕಣ್ಣೀರು ಹಾಕ್ಸಿದ್ದೇವೆ ಅನ್ನೋ ಒಂದು ಸಣ್ಣ ನೋವು ಕೂಡ ನಮಗಿದೆ. ಆದ್ರೆ ಈ ವಿಚಾರಗಳು ದಾಖಲಾಗಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಈ ಎಲ್ಲ ವಿಚಾರಗಳು ಬರಬೇಕಾಗಿತ್ತು. ಹಾಗಾಗಿ ಬಹಳ ಅತ್ಯುತ್ತಮವಾದ ಒಂದು ಸಂವಾದ ನಡೆದಿದೆ ಅಂತ ನನಗನ್ನಿಸ್ತದೆ. ಸಂತೋಷ. ಅದರ ಜೊತೆಗೆ ಅವರ ಮಗ ಶ್ರೀಯುತ ಅರುಣ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಿ ವೆಂಕಟಸುಬ್ಬಯ್ಯನವರೇ, ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಗುರುಗಳ ಬಗ್ಗೆ, ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ಆ ನೆನಪುಗಳನ್ನು ಮೆಲುಕು ಹಾಕಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ತುಂಬ ಸಂತೋಷ. ನೀವು ಬರೋ ಹೊತ್ತಿಗೆ ಇಷ್ಟು ಮಾತು ಬಂತು, ಇಲ್ಲದೆ ಹೋದರೆ ಏನೂ ಹೇಳ್ಕೋದು. ನಿಮ್ಮಿಂದ ಈ ಮಾತುಗಳು ಬಂತು.